ಪುಣ್ಯಕೋಟಿಯ ಕಥೆಯನ್ನು ನಾವೆಲ್ಲರೂ ಕೇಳಿದ್ವಿ. ಸೊ, ಬಾಲ್ಯಕ್ಕೆ ಜಾರುತ್ತೀವಿ ಪುಣ್ಯಕೋಟಿ ಕಥೆಯನ್ನು ನೆನೆಸ್ಕೊಂಡಾಗ ಅಥವಾ ಈಗಲೂ ನಾವು ಆ್ಯನಿಮೇಷನಲ್ಲಿ ಆ ಒಂದು ಕಥೆಯನ್ನು ನೋಡಿದಾಗ ಅದಕ್ಕೆ ಬೇರೆ ಆಯಾಮ ಇದೆ ಅನ್ನೋದನ್ನು ಕೆ.ಎನ್. ಗಣೇಶಯ್ಯ ಅವರು ತೋರಿಸಿಕೊಟ್ಟಿರುವಂಥದ್ದು. ಅಂದರೆ ಹುಲಿಗೂ ಒಂದು ಪರಿವಾರ ಇರುತ್ತೆ. ಪುಣ್ಯಕೋಟಿಗಷ್ಟೇ ಅಲ್ಲ, ಹುಲಿಗೂ ಹೆಂಡತಿ ಮಕ್ಕಳು ಎಲ್ಲ ಇರುವಂಥದ್ದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿರುವಂಥದ್ದು. ಅಂದರೆ ಪುಣ್ಯಕೋಟಿಯನ್ನು ಕೊಂದು ತಿನ್ನಬೇಕು ಅಂತ ಹೇಳಿ ಅಂದ್ಕೊಂಡಂಥ ಹುಲಿ ಇಲ್ಲಿ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಕಥೆಯಲ್ಲಿ ಕಥೆಯಲ್ಲಿ ಹೊಸದಾಗಿ ಹೆಸರಿಟ್ಟಿರುವಂಥದ್ದು ಏನಂದರೆ ಪುಣ್ಯಕೋಟಿ ಶತಕರ್ಣಿ ಅಂಥೇಳಿ. ಶತಕರ್ಣಿ ಅನ್ನುವಂಥದ್ದು ಹುಲಿಯ ಹೆಸರು. ಸೊ, ಪುಣ್ಯಕೋಟಿಯ ಎದುರುಗಡೆ ಬರುವಂಥ ಹುಲಿ ಪುಣ್ಯಕೋಟಿ ಹೇಳಿದಂಥ ಕತೆ ಅಥವಾ ಮಗು ಇದೆ, ಕರು ಇದೆ, ಕೊಟ್ಟಿಗೆಯಲ್ಲಿ ಹಾಲು ಉಣಿಸಿ ಬರ್ತೀನಿ ಅಂತ ಹೇಳಿದಾಗ, ಸೊ ಹುಲಿ ಏನು ಮಾಡುತ್ತೆ, ಇಲ್ಲೂ ಕಳಿಸಿಕೊಡುತ್ತೆ ಹೋಗಿ ಬಾ ಅಂಥೇಳಿ. ಸೊ, ಕಾಯುತ್ತೆ, ಮಗುಗೆ ಕತೆ ಹೇಳ್ತಿರುತ್ತೆ. ಗುಹೆಯಲ್ಲಿ ಕೂತಾಗ ತನ್ನ ಮಗು ಏನಿರುತ್ತೆ ಅದಕ್ಕೆ ಕತೆ ಹೇಳ್ತಿರುತ್ತೆ ಈ ಹುಲಿ. ಸೊ, ಗಂಡು ಹುಲಿ. ಸೊ, ಇದು ಹೇಳ್ತಿರುವಾಗ ಅದನ್ನು ಗೋವು ಕೇಳುತ್ತೆ. ಸೊ, ಆ ಕತೆ ಏನಪ್ಪ ಅಂತಂದರೆ, ನಾನೊಂದು ಬೇಟೆ ಆಡಿದ್ದೀನಿ, ಅದು ಬೆಟ್ಟದ ಕೆಳಗಡೆ ಇದೆ, ನೀನು ನಂತರ ಹೋಗಿ ತಿನ್ನು ಅಂಥೇಳಿ ಅದನ್ನು ಕೇಳುತ್ತೆ. ಯಾಕಂದರೆ ಅದು ಪುಟ್ಟ ಮರಿ ಏನಿದೆ ಹುಲಿ ಮರಿ, ಅದಕ್ಕೆ ಇನ್ನೂ ಹಾಲಿರಲ್ಲ. ಹಾಗೆಯೇ ಹಾಲು ಕುಡಿತಾ ಇರುತ್ತೆ. ಅಮ್ಮ ಹುಟ್ಟಿದ ಅಂದರೆ ಅಮ್ಮ ಈ ಒಂದು ಹುಲಿ ಮರಿ ಹುಟ್ಟಿದ ತಕ್ಷಣ ಅಮ್ಮ ಸತ್ತೋಗುತ್ತೆ. ಸೊ, ಆಗ ಗಂಡು ಹುಲಿ ಏನು ಮಾಡುತ್ತೆ, ಇದನ್ನು ಸಾಕ್ತಿರುತ್ತೆ. ತುಂಬ ಕಷ್ಟದಿಂದ ಸಾಕ್ತಿರುತ್ತೆ. ಬೇಟೆ ಆಡಿ ತಂದು ಕೊಟ್ಟರೂ ಮಗುವಿಗೆ ಹಲ್ಲಿರಲ್ಲ, ಏನು ತಿನ್ನೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ. ಸೊ, ರಕ್ತ ಏನಿರುತ್ತೆ ಆ ರಕ್ತವನ್ನು ಈ ಹುಲಿ ಮರಿ ಹಾಲಿನ ಥರ ಕುಡಿತಾ ಇರುತ್ತೆ. ಸೊ, ಅದನ್ನೆಲ್ಲ ಕೇಳಿಸ್ಕೊಂಡಂಥ ಪುಣ್ಯಕೋಟಿ ಹಸು ಏನು ಮಾಡುತ್ತೆ, ಹುಲಿ ಮುಂದೆ ಬಂದು ಗುಹೆ ಮುಂದೆ ಬಂದು ನಾನು ತಿನ್ನು ಅಂತ ಹೇಳಿದಾಗ, ಇಲ್ಲ ನೀನು ಒಳ್ಳೆಯವಳು, ನೀನು ನನ್ನ ಅಕ್ಕ ಇದ್ದಂಗೆ, ನಾನು ನಿನ್ನ ತಿಂದು ಏನು ಮಾಡಲಿ, ಎಲ್ಲಿ ಹೋಗಲಿ ಅಂಥೇಳಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಗುತ್ತೆ. ಇದು ಕತೆ ಗೊತ್ತಿರುವಂಥದ್ದೇ. ಈ ಪುಣ್ಯಕೋಟಿ ಶತಕರ್ಣಿ ಕಥೆಯಲ್ಲೂ ಕೂಡ ಇದು ಬರುತ್ತೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಪುಣ್ಯಕೋಟಿ ಏನು ಮಾಡುತ್ತೆ, ಹುಲಿ ಸತ್ತ ಮೇಲೆ, ದೊಡ್ಡ ಹುಲಿ ಸತ್ತ ಮೇಲೆ ಆ ಮರಿಯನ್ನು ತನ್ನ ಬೆನ್ನ ಮೇಲೆ ಕೂಡಿಸ್ಕೊಂಡು ಇಡೀ ಕಾಡನ್ನು ಸುತ್ತಿ ಒಂದು ಕಡೆ ಬಿಟ್ಟು ಹೇಳುತ್ತೆ, ನಿನ್ನ ಬೇಟೆಯಲ್ಲಿ ಮುಂದಿರುತ್ತೆ ಹೋಗು ಅಂಥೇಳಿ. ಅದು ಮುಂದೆ ಹೋಗ್ತಾ ಇದ್ದಾಗಲೇ ಇದು ಪುಣ್ಯಕೋಟಿ ಮೇಲಿಂದ ಬೆಟ್ಟದ ಮೇಲಿಂದ ಕೆಳಗೆ ಬಿದ್ದು ಸತ್ತೋಗುತ್ತೆ. ಸೊ, ಆಗ ಈ ಹುಲಿ ಮರಿ ಏನು ಮಾಡುತ್ತೆ, ಸೊ ಅಪ್ಪ ಹೊಡೆದು ಹಾಕಿದಂಥ ಬೇಟೆ ಇದು ಅಂಥೇಳಿ ಅಲ್ಲಿ ಬಿದ್ದಂಥ ರಕ್ತವನ್ನು ಸೇವಿಸಿ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುತ್ತೆ. ಸೊ, ಇದು ಹೊಸ ಕತೆ. ಇದನ್ನು ಮುಂದುವರೆದದ್ದು ಏನಂತಂದರೆ, ಈ ಪುಣ್ಯಕೋಟಿಯ ವಂಶ ಮತ್ತು ಶತಕರ್ಣಿ ಹುಲಿ ಏನಿದೆ ಅದರ ವಂಶ ಮುಂದುವರಿಯಿತು. ಸೊ, ಅನ್ನುವುದನ್ನು ಇಲ್ಲಿ ಹೇಳ್ತಾನೆ ಎಂಡ್ ಮಾಡ್ತಾರೆ. ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು. ಕನ್ನಡದ ವರ್ಷನ್ ಬಂದಾಗ ಕೆ.ಎನ್. ಗಣೇಶಯ್ಯ ಅವರು ಇದನ್ನು ಆರಂಭದಲ್ಲಿ ಹೇಳ್ತಾರೆ. ಇವರೇ ಬರೆದಿರುವಂಥ ಕತೆ. ಇದು ಇಂಗ್ಲೀಷಲ್ಲಿ ಇದಕ್ಕೆ ಧ್ವನಿ ಕೊಟ್ಟವರು ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು. ಸೊ, ತುಂಬ ವಿಶೇಷವಾದ ಕತೆ. ಆ್ಯನಿಮೇಷನ್ ನೀವು ಹುಲಿಯನ್ನು ನೋಡಿದ್ರಿಲ್ಲೇ ನಿಜವಾದ ಹುಲಿನೇ ಬಂದಂಗೆ ಅನಿಸುತ್ತೆ. ಹಾಗೆಯೇ ಪುಣ್ಯಕೋಟಿಯನ್ನು ನೋಡಿದಾಗ ಕೂಡ ನಿಮಗೆ ನಿಜವಾದ ಆಕಳು ಅಥವಾ ಹಸು ಬಂದಂಗೆ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಒಂದು ಹಾಡಿದು. ಪುಣ್ಯಕೋಟಿಯ ಈ ಹಿಂದಿನ ಕಥೆಗೂ ಇದಕ್ಕೂ ಏನಪ್ಪ ಅಂದರೆ ಹೋಲಿಕೆ ಏನಂದರೆ, ಇಲ್ಲಿ ಕೊನೆಗೆ ಪುಣ್ಯಕೋಟಿ ಸಾಯುತ್ತೆ. ಹಾಗೆಯೇ ಇವ ಪುಣ್ಯಕೋಟಿ ಮತ್ತು ಹುಲಿಯ ವಂಶ ಮುಂದೆ ಬೆಳೀತು ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ವಿಚಾರ, ಯೂಟ್ಯೂಬಲ್ಲಿ ನೀವು ಪುಣ್ಯಕೋಟಿ ಶತಕರ್ಣಿ ಅಂತ ಹೊಡೆದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.